ಇನ್ನು ಕಲಬುರಗಿಯಲ್ಲಿ ನಿತ್ಯ 40ರಿಂದ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಆಗಿದೆ. 20 ಬೆಡ್ನ ಸುಸಜ್ಜಿತ ಚಿಕಿತ್ಸಾ ವಾರ್ಡ್ ಅನ್ನ ಜಿಲ್ಲಾಸ್ಪತ್ರೆ ತೆರೆದಿದೆ. ಜಿಮ್ಸ್ ಆಸ್ಪತ್ರೆಯ 7ನೇ ಮಹಡಿಯಲ್ಲಿ ಈ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಆಗಿರೋದು. ಬಿಸಿಲಿನಿಂದ ಮೂರ್ಛೆ ಹೋಗುವಂತಹ ರೋಗಿಗಳಿಗೆ ತತ್ಕ್ಷಣ ಸೂಕ್ತ ಚಿಕಿತ್ಸೆ ನೀಡೋದಕ್ಕಾಗಿ ಈ ವ್ಯವಸ್ಥೆ. ಅತಿಯಾದ ಬಿಸಿಲಿನಿಂದ ಸೆಕ್ಯೂರಿಟಿ ಗಾರ್ಡ್ ಕೂಡ ಮೂರ್ಛೆ ಹೋಗಿದ್ರು. ವಾಚ್ಮನ್ ರವಿಗೆ ಜಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಹೀಟ್ ಸ್ಟ್ರೋಕ್ ಬೆಡ್ಗಳು ರೆಡಿ ಆಗಿರೋದನ್ನ ನೋಡ್ತಾ ಇದ್ದೀವಿ. ನಾವು ಪ್ರತಿನಿಧಿ ದತ್ತಾತ್ರೇಯ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಸಾಕಷ್ಟು ಏರಿಕೆ ಕಾಡ್ತಾ ಇದೆ. ಅದರಲ್ಲೂ ಕಲಬುರಗಿಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಕಲಬುರಗಿ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡನ್ನು ಏನೋ ಅಂತಾರೆ ಸದ್ಯ ಜಿಮ್ಸ್ ಆಸ್ಪತ್ರೆ ಮಂಡಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಅಂದರೆ ಸುಮಾರು 10-15 ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಪ್ರಮಾಣದ ಏನೋ ಅಂತಾರೆ ತಾಪಮಾನ ದಾಖಲಾಗ್ತಾ ಇದೆ. ಹೀಗಾಗಿ ಜಿಮ್ಸ್ ಆಸ್ಪತ್ರೆಯ 7ನೇ ಮಹಡಿಯಲ್ಲಿ ಸದ್ಯ 20 ಬೆಡ್ನ ಹೀಟ್ ಸ್ಟ್ರೋಕ್ ವಾರ್ಡನ್ನು ನಿರ್ಮಾಣ ಮಾಡಲಾಗ್ತಿರ್ತಕ್ಕಂಥದ್ದು. ಯಾಕಂತಂದರೆ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಾಕಷ್ಟು ಏನು ಚಿಕ್ಕ ಮಕ್ಕಳಾಗಿರ್ಬೋದು ಮತ್ತು ವಯೋವೃದ್ಧರಾಗಿರ್ಬೋದು ಈ ಬಿಸಿಲಿನ ತಾಪಮಾನಕ್ಕೆ ಏನು ಹೀಟ್ ಸ್ಟ್ರೋಕ್ನಿಂದ ಬಳಲ್ತಾ ಇದ್ದಾರೆ ಮತ್ತು ಅತಿಯಾದ ತಾಪಮಾನದಿಂದ ಏನು ಕುಸಿದು ಬೀಳುವಂಥ ಸನ್ನಿವೇಶಗಳು ಕೂಡ ರಾಜ್ಯಾದ್ಯಂತ ಕಾಣ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಬಿಸಿಲೂರು ಅನ್ನುವಂಥ ಒಂದು ಕುಖ್ಯಾತಿ ಪಡೆದಂಥ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ತಾಪಮಾನ ದಾಖಲಾಗ್ತಾನೆ ಇದೆ. ಹೀಗಾಗಿ ಎಚ್ಚೆತ್ಕೊಂಡಂಥ ಜಿಲ್ಲಾಡಳಿತ ಸದ್ಯ ಜಿಮ್ಸ್ನಲ್ಲಿ ಸುಮಾರು 20 ಬೆಡ್ಗಳ ಏನು ಅಂತಂದರೆ ಒಂದು ವಾರ್ಡನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಯಾಕೆಂತಂದರೆ ಇಡೀ ಸಾಕಷ್ಟು ಬಿಸಿಲು ಇಡೀ ಜಿಲ್ಲೆಯಾದ್ಯಂತ ಪ್ರತಿದಿನವೂ ಕೂಡ ದಾಖಲಾಗ್ತಾ ಇದೆ. ಹೀಗಾಗಿ ಇಲ್ಲಿಗೆ ಬರ್ತಕ್ಕಂಥ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಆಗಬೇಕು ಮತ್ತು ಆ ಬಿಸಿಲಿನಿಂದ ಬಳಲಿದಂಥ ರೋಗಿಗಳಿಗೆ ಏನೋ ಥರ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ತ್ವರಿತವಾಗಿ ಮತ್ತು ಚಿಕಿತ್ಸೆ ನೀಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸದ್ಯ ಸುಮಾರು 20 ಬೆಡ್ಗಳ ಏನು ಅಂತಂದರೆ ವಾರ್ಡನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಯಾವತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಅಂಥೇಳಿ ನಿಮ್ಗೆ ಏನಾಯಿತು, ಯಾಕೆ ಹಾಸ್ಪಿಟ್ಲಿಗೆ ಬಂದ್ರಿ ಅಂತ? ಅದೇ ಸರ್ ಬಿಸಿಲು ಬಡ್ದು ನಮ್ಗೆ ಚಕ್ರ ಬಂದು ಆಗ್ಯದ ರೀ. ಅದಕ್ಕಿಂತ ನಮ್ಗೆ ಹೊಟ್ಟೆ ನೋವು ಜುಲಾಬು ಬಿಸಿಲು ಬಡ್ದು ಅದಕ್ಕೆ ನಮಗೆ ಈಗ ಓಡಾಡ್ಲಿಕ್ಕೆ ಚಕ್ರ ಬಂದು ಓಡಾಡ್ಲಿಕ್ಕೆ ಆಗಲಿಲ್ಲ ರೀ. ಅದಕ್ಕೆ ಮನೆಯಲ್ಲೇ ಚಕ್ರ ಬಂದು ಬಿದ್ದಿದೆ ರೀ. ಅದ್ರ ಸಲ ಮತ್ತು ಆಂಬುಲೆನ್ಸಿಗೆ ಫೋನ್ ಮಾಡಿ ಮತ್ತು ಆಂಬುಲೆನ್ಸಿಂದ ಗಾಡಿದಾಗ ತರಿಸಿ ಕರ್ಕೊಂಡು ಬಂದಾರೆ. ಏನು ಕೆಲಸ ಮಾಡ್ತೀರಿ? ಎಷ್ಟೊತ್ತಿಗೆ ಆಯ್ತಿದ್ದು ಇದು ರೀ? 3 ಗಂಟೆ 4 ಗಂಟೆಗೆ ಆಗ್ಯದ ಸರ್. ನಾವು ಸೆಕ್ಯೂರಿಟಿ ಇದು ವಾಚ್ಮನ್ ಕೆಲಸ ಬಿಲ್ಡಿಂಗ್ ಇದು ಕಾಯೋದು ರೀ, ಅದು ಮಾಡ್ತೇವೆ ರೀ. ಮ್ಯಾಗ 3 ಗಂಟೆಗೆ ನೀರು ಹುಡ್ಲಿಕ್ಕೆ ಹೋಗಿದ್ದಾವೆ ರೀ. ನೀರು ಹುಡಿಯಲ್ಲಿ ಚಕ್ರ ಬತ್ತು ರೀ. ಆಮೇಲೆ ಸರಳನೆ ಚಿಡಿ ಹೇಳ್ದೆ ದಾದರ್ ಹೇಳ್ದೆ ತಳಗಡೆ ಬಂದರಿ. ತಳಗಡೆ ನೆಳ್ಳಗೆ ಕುಂತು ಜರ ಆಡಿ ಬಿದ್ದರಿ. ಭಾಳ ಬಿಸಿಲು ಬಡ್ದು ಹಿಂಗಾಯ್ತನ್ರಿ? ಹಾಂ, ಭಾಳ ಬಿಸಿಲು ಬಡ್ದ್ರಿ ಆಯ್ತು ರೀ. ಅದ್ರ ಮ್ಯಾಗ ಮನೆಯಲ್ಲಿ 2 ಸಾರಿ ಚಕ್ಕರ್ ಹೊಡ್ಯಾರದಾಗ ಅದು ಇಟ್ರಿ ಮೇಲೆ ಇಟ್ಟು ಹೀಗೈತೆ ರೀ. ಇವಿಷ್ಟು ಏನು ಇಲ್ಲಿ ದಾಖಲಾದಂಥ ರೋಗಿಯ ಮಾತುಗಳು. ಯಾಕಂತಂದರೆ ಸಾಕಷ್ಟು ಪ್ರಮಾಣದ ತಾಪಮಾನ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಹೀಗಾಗಿ ಬಿಸಿಲಿನಿಂದ ಏನು ಅಂತಂದರೆ ಚಕ್ರ ಬಂದು ಬಿದ್ದಂಥ ರೋಗಿ ಸದ್ಯ ಏನು ಹಾಸ್ಪಿಟ್ಲಿಗೆ ದಾಖಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. 40 ಡಿಗ್ರಿ ಉಷ್ಣಾಂಶ. ಬಾಗಲಕೋಟೆಯ ಜನ ಬಳಲ್ತಾ ಇದ್ದಾರೆ. ದೇಹ ತಂಪಾಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮಣ್ಣಿನ ಮಡಿಕೆಗಳ ಮೊರೆ ಹೋಗಿದ್ದಾರೆ. ರಸ್ತೆ ಬದಿ ಮಣ್ಣಿನ ಮಡಿಕೆಗಳಿಗೀಗ ಫುಲ್ ಡಿಮ್ಯಾಂಡ್ ಬಂದಿದೆ. ಹಳೆ ಬಾಗಲಕೋಟೆ, ವಿದ್ಯಾಗಿರಿ, ನವನಗರದಲ್ಲೆಲ್ಲ ಭಾರಿ ಮಾರಾಟ. ಬೇಸಿಗೆ ಕಾಲದಲ್ಲಿ ಮಣ್ಣಿನ ಮಡಿಕೆಗಳಿಗೆ ಅತಿ ಹೆಚ್ಚು ಬೇಡಿಕೆ. ಅದರಲ್ಲೂ ಈ ಬಾರಿ ಅತಿ ಹೆಚ್ಚು ಬಿಸಿಲಿರೋದ್ರಿಂದಾಗಿ ಬೇಡಿಕೆ ಹೆಚ್ಚಾಗಿದೆ. ನಮ್ಮ ಪ್ರತಿನಿಧಿ ರವಿಮುಖಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಭೀಕರವಾದ ಬಿಸಿಲಿಗೆ ಬಾಗಲಕೋಟೆಯ ಜನತೆ ಬಸವಳಿದು ಹೋಗಿದೆ ಅಂತಾನೆ ಹೇಳ್ಬೋದು. ಅಷ್ಟು ಮಟ್ಟಿಗೆ ಬಿಸಿಲಿನ ತಾಪಮಾನ ಏರಿಕೆಯಾಗಿರುವಂಥದ್ದು. ಅಂದರೆ ಬಾಗಲಕೋಟೆಯಲ್ಲಿ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಏರಿಕೆ ಆಗಿರೋದ್ರಿಂದ ಜನ ಮನೆ ಬಿಟ್ಟು ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ಮಡಿಕೆಯ ಮಾರಾಟ ಕೂಡ ಬಾಗಲಕೋಟೆ ಜಿಲ್ಲಾದ್ಯಂತ ಹೆಚ್ಚಾಗಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಸಹಜವಾಗಿ ದೇಹವನ್ನು ತಂಪಾಗಿಸೋಕ್ಕೋಸ್ಕರ ಏನು ತಣ್ಣನೆಯ ನೀರನ್ನು ಕುಡಿಯುವಂಥದ್ದಾಗಿರ್ಬೋದು, ತಂಪು ಪಾನೀಯವನ್ನು ಸೇವಿಸುವಂಥದ್ದಕ್ಕೆ ಹೆಚ್ಚಿನ ಜನ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಈ ಮಡಿಕೆಗೆ ಹೆಚ್ಚಿನ ಬೆಲೆ ಬಂದಿರುವಂಥದ್ದು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಮಣ್ಣಿನ ಮೇಲಿರುವಂಥ ಒಂದು ಮಡಿಕೆಯಲ್ಲಿರುವಂಥ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಅದರ ಜೊತೆಗೆ ದೇಹವನ್ನು ತಂಪಾಗಿಸುವ ಒಂದು ನಿಟ್ಟಿನಲ್ಲೂ ಕೂಡ ತುಂಬಾ ಅನುಕೂಲಕರವಾದಂಥ ಒಂದು ಮಟೀರಿಯಲ್ ಅಂತ ಈ ಮಡಿಕೆಯನ್ನು ಕರೆಯಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು
ಮಡಿಕೆಗಳಿಗೆ ಹೆಚ್ಚು ಬೇಡಿಕೆ ಬರ್ತಾ ಇರುವಂಥದ್ದು. ಗ್ರಾಹಕರು ಈಗಾಗಲೇ ಒಂದು ಸ್ಥಳಕ್ಕೆ ಬಂದು ತಮಗೆ ಬೇಕಾದಂತಹ ಒಂದು ಮಡಿಕೆಯನ್ನು ಖರೀದಿ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅದರ ಬೆಲೆಯನ್ನು ಕೇಳಿಕೊಂಡು ಎಷ್ಟು ಏನು ಅಂತಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಮಡಿಕೆಗಳಿಗೂ ಕೂಡ ಒಂದು ಹೆಚ್ಚಿನ ಬೆಲೆ ಬಂದಿರುವಂಥದ್ದು. ಒಂದೊಂದು ಮಡಿಕೆಗೆ ಅಂದರೆ ಅದರ ಕ್ವಾಲಿಟಿ ವೈಸ್ 700ರಿಂದ 700 ಬೆಲೆ, ಅದರ ಜೊತೆಗೆ 400-450 ರೂಪಾಯಿಗೂ ಕೂಡ ಮಡಿಕೆಗಳು ಮಾರಾಟ ಆಗ್ತಾ ಇರುವಂಥದ್ದು. ಆ ಒಂದು ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಗ್ರಾಹಕರನ್ನು ಕೂಡ ಮಾತಾಡ್ಸೋಣ, ಏನು ಹೇಳ್ತಾರಂಥದ್ದು. ಸರ್, ಈಗ ಮಡಿಕೆಗೆ ಯಾಕೆ ಮೊರೆ ಹೋಗಿರಿ ಅಂತಂದು ಬಿಸಿಲಿನ ಪ್ರಮಾಣ ಅಷ್ಟು ಕಾಡಾಕತ್ತೈತೆ ಅಂತ? ಸರ್ 39ರಿಂದ 40 ಡಿಗ್ರಿ ಬಿಸಿಲು ಭಯಂಕರ ಐತಿ. ಹೊರಗೆ ಬರೋಕ್ಕಾಗಿಲ್ಲ, ಮನೆಯಿಂದ ಹೊರಗೆ ಬರೋಕ್ಕಾಗಿಲ್ಲ. ಜಳ ಒಳಗೂ ಜಳ ಹೊರಗೂ ಜಳ. ಹೀಗಾಗಿ ಗಡಿಗಿನ ನಾವು ಈಗ ಫ್ರಿಜ್ನಾಗ ನೀರು ಕುಡಿದು ಮತ್ತೆ ಬಿಸಿ ಆಕೈತಿ. ಇದು ತಂಪಿರ್ತೈತಿ ಮತ್ತು ಹೆಲ್ತಿಗೂ ಚಲೋ ಇದು ಗಡಿಗೆ. ಇದನ್ನು ಯೂಸ್ ಮಾಡೋದ್ರಿಂದ ದೇಹಕ್ಕೆ ಎಲ್ಲ ಆರೋಗ್ಯ ಚಲೋ ಇರ್ತೈತಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಎಲ್ಲ ರೇಟ್ ಅದು ಹೆಂಗೆ ಹೇಳತ್ತಾರ ರೀ? ರೇಟ್ 400 ರೂಪಾಯಿ ಹೇಳ್ತಾರೆ ರೀ, 300 ರೂಪಾಯಿ ಕೊಡಾಕತ್ತಾರ. ಒಂದೊಂದು 700 ರೂಪಾಯಿ ಅದಾವು, ಅವ್ರು 600 ರೂಪಾಯಿ ಅಂತಾರೆ. ಹೆಚ್ಚು ಕಡಿಮೆ ಅದಾವು. ಮತ್ತು ಫ್ರಿಜ್ಗಿಂತ ಇದು ಚಲೋ. ಒಂದು 3 ತಿಂಗಳು ಬೆಳೆಸಿದ್ರೆ ಚಲೋ ಆಗ್ತೈತಿ. ಹೆಲ್ತ್ ಚಲೋ ಉಳಿತೈತಿ, ಆರೋಗ್ಯ ಇರ್ತಾರ. ಮಡಿಕೆಗೆ ಭಾಳ ಬೆಲೆ ಬಂದೈತೆ ನಂಗೆ. ಭಾಳ ಬೆಲೆ ಬಂದೈತಿ. ಅವು ಖಾಲಿ ಆಗಿಬಿಟ್ಟವು ನೋಡ್ರಿ, ಎಷ್ಟು ಖಾಲಿ ಆಗಿಬಿಟ್ಟವು. ನಾವು ಬಂದೀವಿ ಬಿಸಿಲಿಗೆ, ಹಿಂಗಾಗಿ ಹೊರಗೆ ಬರೋಕ್ಕೂ ಒಳ್ಳೆ ಅಂದು ಈಗ ತೊಗೊಳಕ್ಕೆ ಬಂದೀವಿ ರೀ ಈಗ. ಹಾಂ, ಇಷ್ಟು ಇಲ್ಲಿನ ಗ್ರಾಹಕರ ಮಾತು. ಯಾಕೆಂತಂದರೆ ಒಂದು ಕಡೆ ನೆತ್ತಿ ಮೇಲೆ ಸೂರ್ಯನ ರಣ ವಿಕ್ರಮ ಅವತಾರ ಏನು ಕಾಡ್ತಾ ಇದೆ. ಅದಕ್ಕೆ ಒಂದು ಹೈರಾಣದಂಥ ಜನರು ಮನೆ ಬಿಟ್ಟು ಕೂಡ ಆಚೆ ಬರೋಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೇಹವನ್ನು ತಂಪಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮಣ್ಣಿನ ಮಡಿಕೆಗಳಿಗೆ ಮೊರೆ ಹೋಗಿದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಇನ್ನು ರಾಯಚೂರಿನಲ್ಲಂತೂ ಬಿಸಿಲಿಗೆ ಇಬ್ಬರು ಬಲಿಯಾಗಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ರಿಮ್ಸ್ಗೆ ದಾಖಲಾದ ರೋಗಿಗಳ ಆರೋಗ್ಯದ ಮೇಲೆ ನಿಗಾ ಇರಿಸಲಾಗ್ತಾ ಇದೆ. ಹೃದ್ರೋಗ, ಕ್ಯಾನ್ಸರ್, BP, ಶುಗರ್ ಪೀಡಿತರ ಮೇಲೆ ಹೆಚ್ಚು ಕಾಳಜಿ ತೋರಲಾಗ್ತಾ ಇದೆ. ನಿರ್ಜಲೀಕರಣ, ಡ್ರಿಪ್ ಸೇರಿ ವಿವಿಧ ಚಿಕಿತ್ಸೆಗೆ ಔಷಧಿ ಸಂಗ್ರಹ ಮಾಡಲಾಗ್ತಾ ಇದ್ದು, ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ವಹಿಸ್ತಾ ಇದ್ದಾರೆ. ರೋಗಿಗಳಲ್ಲಿ ನೀರಿನ ಅಂಶ ಕಡಿಮೆಯಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದ್ದು, ಪ್ರತಿ ರೋಗಿಗೂ ನೀರಿನ ಅಂಶದ ಔಷಧಿಯನ್ನ ನೀಡ್ತಾ ಇದ್ದಾರೆ ಸಿಬ್ಬಂದಿ. ನಮ್ಮ ಪ್ರತಿನಿಧಿ ಭೀಮೇಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ರಾಯಚೂರಿನಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಬಿಸಿಲಿನಲ್ಲಿ ಓಡಾಡುವಂಥವ್ರು ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮ ವಹಿಸಬೇಕಂತೇಳಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚರಿಕೆ ಮತ್ತು ಸಲಹೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಪೇಷಂಟ್ಗೆ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಇದೇನು ಮಹಿಳೆಯರ ವಾರ್ಡ್ ಇದೆ, ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಡ್ಮಿಟ್ ಆದಂಥವರ ಸಂಖ್ಯೆ ಇದೆ. ಆದರೆ ಪ್ರತಿಯೊಂದು ಪೇಷಂಟ್ಗಳ ಮೇಲೂ ಕೂಡ ತುಂಬ ನಿಗಾ ವಹಿಸಿ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಸದ್ಯ ವೈದ್ಯರ ತಂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರತಿಯೊಂದು ಪೇಷಂಟ್ಗಳ ಆರೋಗ್ಯ ಸ್ಥಿತಿಗತಿಗಳೇನಿರ್ತಾವೆ ಅನ್ನೋಂಥದ್ರ ಬಗ್ಗೆ ಹಂತ ಹಂತವಾಗಿ ಮಾನಿಟರ್ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಿರ್ಜಲೀಕರಣದಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅದರ ಬೆನ್ನಲ್ಲೇ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋದಂಥ ವ್ಯಕ್ತಿಯೊಬ್ಬ ಕೂಡ ಮೃತಪಟ್ಟು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಪ್ರತಿಯೊಬ್ಬ ಪೇಷಂಟ್ಗಳು ಯಾರು ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೋ ಅಂಥವ್ರು ಸೂಕ್ತ ರೀತಿಯಲ್ಲಿ ನಿಗಾ ವಹಿಸುವಂಥದ್ದಾಗಲಿ ಅಥವಾ ಅವರ ಬಗ್ಗೆ ಅಂದರೆ ಅವರ ಆರೋಗ್ಯ ಸ್ಥಿತಿಗತಿಗಳೇನಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಹಂತ ಹಂತವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ರಿಮ್ಸ್ ಆಸ್ಪತ್ರೆಯ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಬಸವರಾಜ್ ಪಾಟೀಲ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಹೇಳಿ, ಪ್ರತಿಯೊಂದು ಪೇಷಂಟ್ ಮೇಲೆ ಕಾಳಜಿ ವಹಿಸಿ ಈಗ ಆರೋಗ್ಯ ಸ್ಥಿತಿಗಳನ್ನು ನೀವು ವೆರಿಫೈ ಮಾಡ್ತಾ ಇದ್ದೀರಿ, ಏನು ವಿಚಾರ ಸರ್ ಈಗ ಅಷ್ಟು ಕಾಳಜಿ ವಹಿಸ್ತಾ ಇದ್ದೀರಿ? ನಾವು ಎಲ್ಲ ಪೇಷಂಟ್ಸ್ಗೆ ಪ್ರತಿಯೊಂದು ಪೇಷಂಟು ನೋಡಿ ಅವರಿಗೆ ಫ್ಲೂಯಿಡ್ ಬೇಕಾಗ್ತಾ ಇದೆ, ಜಾಸ್ತಿ ಫ್ಲೂಯಿಡ್ಸು ಕೊಡ್ತಾ ಇದ್ದೀವಿ ಅವರಿಗೆ ಮತ್ತು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಬಿಸಿನಲ್ಲಿ ಒಡ್ಡಾಡಬಾರ್ದು ಮತ್ತು ನೀವು ತೆಳ್ಳನ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಕ್ಯಾಪ್ ಹಾಕಬೇಕು. ಹೊರಗಡೆ ಹೋದಾಗ ನೀವು ಕ್ಯಾಪು ಮತ್ತು ನಮ್ಮ ಬಟ್ಟೆಗಳು ಕೂಡ ಬಿಳಿ ಬಟ್ಟೆಗಳನ್ನು ಧರಿಸ್ಕೊಂಡು ಹೋಗ್ಬೇಕು. ಆದಷ್ಟು ಮಧ್ಯಾಹ್ನ 11ರಿಂದ ಸಾಯಂಕಾಲ 4 ಗಂಟೆಗೆ ಹೊರಗೆ ಬರಬಾರ್ದು ಅಂತ ನಾವು ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಪೇಷಂಟ್ಸಿಗೆ ನಾವು ಕಾಳಜಿ ವಹಿಸಿ ಫ್ಲೂಯಿಡ್ಸ್ ಕೊಡೋದು ಆಯಿತು, ORS ಪೌಡರ್ ಆಯಿತು ಮತ್ತು ಇದರಿಂದ ಏನು ಫ್ರೂಟ್ಸ್ ಜ್ಯೂಸ್ ಆಗಲಿ ಎಲ್ಲ ಥರದ ನಾವು ಅವರಿಗೆ ಕಾಳಜಿ ವಹಿಸ್ತಾ ಇದ್ದೀವಿ. ಇದು ವೈದ್ಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.